ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಆ ಮನೆಯಲ್ಲಿ ಒಬ್ಬ ಅಜ್ಜಿ ವಾಸಿಸುತ್ತಿದ್ದರು. ಅಜ್ಜಿ ಪ್ರತಿದಿನ ಬೆಳಿಗ್ಗೆ ರುಚಿಕರವಾದ ಡೋನಟ್ಗಳನ್ನು ತಯಾರಿಸುತ್ತಿದ್ದರು. ಆ ಮನೆಯ ಹತ್ತಿರದ ಮರದಲ್ಲಿ ಒಂದು ಕಾಗೆ ವಾಸಿಸುತ್ತಿತ್ತು. ಒಂದು ದಿನ ಕಾಗೆ ಅಜ್ಜಿಯ ತಯಾರಿಸಿದ ಬಿಸಿ ಬಿಸಿ ಡೋನಟ್ಗಳ ಸುಗಂಧವನ್ನು ಹೊತ್ತುಕೊಂಡು ಬಂದಿತು. ಅವನಿಗೆ ಡೋನಟ್ ತಿನ್ನಬೇಕೆಂಬ ಆಸೆ ಹೆಚ್ಚಿತು. ಕಾಗೆ ಅಜ್ಜಿಯ ಹತ್ತಿರ ಬಂದು ಕೇಳಿತು, ಅಜ್ಜಿ, ದಯವಿಟ್ಟು ನನಗೆ ಒಂದು ಡೋನಟ್ ಕೊಡಿ. ಅಜ್ಜಿ ನಗುತ್ತಾ ಹೇಳಿದರು, ಸರಿ ಕಾಗೆ, ನೀನು ಹಸಿದಿದ್ದೀಯೆಂದು ತೋರುತ್ತಿದೆ. ಇದೋ ಒಂದು ಡೋನಟ್ ತಿನ್ನು. ಕಾಗೆ ತುಂಬ ಸಂತೋಷದಿಂದ ಡೋನಟ್ ತೆಗೆದುಕೊಂಡು ಮರದ ಕೊಂಬೆಯ ಮೇಲೆ ಕೂತು ತಿನ್ನಲು ಶುರುಮಾಡಿತು. ಆ ಸಮಯದಲ್ಲಿ ಅದೆಲ್ಲ ನೋಡುತ್ತಿದ್ದ ಕುತಂತ್ರಿ ನರಿ ಬಂದು, ಅಯ್ಯೋ, ಆ ಡೋನಟ್ ತುಂಬ ರುಚಿಯಾಗಿರಬಹುದು ಎಂದುಕೊಂಡಿತು. ನರಿ ಕಾಗೆ ಬಳಿ ಬಂದು ಕುಶಲವಾಗಿ ಹೇಳಿತು, ಕಾಗೆ, ನಿನ್ನ ಹಾಡು ನನಗೆ ತುಂಬ ಇಷ್ಟ, ನೀನು ಒಂದು ಗೀತೆ ಹಾಡು. ಕಾಗೆ ನರಿಗೆ ಮೋಸವಿಲ್ಲದೆ ಬಾಯನ್ನು ತೆರೆಯುವಷ್ಟರಲ್ಲಿ ಡೋನಟ್ ಕೆಳಗೆ ಬಿದ್ದಿತು. ನರಿ ಅದನ್ನು ಎತ್ತಿಕೊಳ್ಳಲು ಓಡಿತು. ಆದರೆ ಅಜ್ಜಿ ಅದನ್ನು ಗಮನಿಸಿ ನರಿಗೆ ಹೇಳಿದಳು, ನರಿ, ಇದು ಕಾಗೆಗೆ ಕೊಟ್ಟ ಡೋನಟ್. ನೀನು ಹಸಿದಿದ್ದರೆ ನಾನು ನಿನಗೂ ಬೇರೆ ಡೋನಟ್ ಮಾಡುತ್ತೇನೆ. ನರಿಗೆ ಲಜ್ಜೆಯಾಯಿತು. ಅಜ್ಜಿ ನರಿಗೆ ಸಹ ಒಂದು ಡೋನಟ್ ಕೊಟ್ಟರು. ಕಾಗೆ ತನ್ನ ಡೋನಟ್ ಮತ್ತೆ ಎತ್ತಿಕೊಂಡು ಸಂತೋಷದಿಂದ ತಿನ್ನಲು ಶುರುಮಾಡಿತು. ನರಿ ಕೂಡ ತನ್ನ ಡೋನಟ್ ತಿಂದಿತು. ಅಜ್ಜಿಯ ಮನೆಯಿಂದ ಸುಗಂಧವು ಮತ್ತೆ ಕಾಡಿನೆಲ್ಲೆಡೆ ಹರಡಿತು. ಅಂತೂ ಕಾಗೆ, ನರಿ ಹಾಗೂ ಅಜ್ಜಿ ಮೂವರಿಗೂ ಆ ದಿನ ಸಿಹಿ ಅನುಭವವಾಯಿತು.